ಜಬೀಲ್ ಅವರೇ, ಈ ಒಂದು ಘಟಕ ಸಿದ್ಧ ಮಾಡಿದ್ದೀರಿ ನೀವು. ಹೌದು. ಈ ಘಟಕದಲ್ಲಿ ಏನೇನಿದೆ ಈಗ ನಮಗೆ ಈ ಭಾಗದಲ್ಲಿ ಕರ್ಕೊ ಬಂದಿದ್ದೀರಿ? ಸರ್ ನಿಮಗೆ ಅವಾಗಲೇ ತೋರಿಸ್ತಾ ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ, ಅದೊಂದು ಭಾಗ. ಇದು ನೀಮ್ ಪೌಡ್ರು ಅಂದ್ರೆ ಬೇವಿನ ಪುಡಿ. ಇದು ನೋಡಿ, ಇದು ಮಿಷಿನ್, ಬೇವಿನ ಪೌಡರ್ ಮಾಡುವಂತ ಮಿಷಿನ್. ಇದು ಇದು ನೋಡಿ, ಇದು ಬೇವಿನ ಬೀಜ. ಇದು ಬೇವಿನ ಬೀಜ. ಈ ಬೀಜನ ಮಿಷಿನ್ ಒಳಗೆ ಹಾಕಿ ಇಲ್ಲಿ ಹಾಕಿ ನೋಡೋಣ. ನೋಡಿ ಸರ್, ಒಂದ್ ಸ್ವಲ್ಪ ಕೈ ತೋರಿಸಿ. ಇಲ್ಲಿ ಬೇವಿನ ಬೀಜ ಇನ್ನೊಂದ್ ಸ್ವಲ್ಪ ಹಾಕಿ ನೋಡಿ ಸರ್. ಇದು ಪ್ಯೂರ್ ಬೇವಿನ ಬೀಜ. ಬೇವಿನ ಬೀಜ ಸರ್, ಪ್ಯೂರ್ ಬೇವಿನ ಬೀಜ. ಅದ್ರೊಳಗೆ ಏನೇನು ಮಿಕ್ಸ್ ಇರಲ್ಲ. ಪ್ಯೂರ್ ಬೇವಿನ ಬೀಜನ ರೈತರ ಮುಂದೆನೆ, ಕಣ್ಣು ಮುಂದೆನೆ ಇಲ್ಲೇ ಹಾಕಿ ಕೊಡುವಂತದ್ದು. ಓಹೋ, ಈ ಬೇವಿನ ಬೀಜ ಏನ್ ಮಾಡ್ತೀರಿ ನೀವು? ಈ ಬೇವಿನ ಬೀಜನ ನಾವು ಹೊರಗಡೆಯಿಂದ ಕೊಂಡ್ಬಿಟ್ಟು ಈ ಬೇವಿನ ಬೀಜನ ಮಿಷಿನಿಗೆ ಹಾಕ್ತಿವಿ. ಪ್ಯೂರ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಅಂತ ಕೇಳ್ಬೋದಾ ಬೇವಿನ ಬೀಜಕ್ಕೆ? ಬೇವಿನ ಬೀಜ ಇವಾಗ ಸದ್ಯಕ್ಕೆ 32 ರೂಪಾಯಿ ಪರ್ ಕೆಜಿ ಇದೆ ಸರ್. 32 ರೂಪಾಯಿ ಪರ್ ಕೆಜಿ. ಬರೀ ಬೇವಿನ ಬೀಜ ಹಾಕಿ ಬೇವಿನ ಹಿಂಡಿ ತೆಗ್ದಿ ಡೈರೆಕ್ಟ್ ಅಪ್ಲೈ ಮಾಡ್ಬೇಕಾ ಏನಾದ್ರು? ಮತ್ತೆ ಹಿಂಡಿ ಮಾಡಲ್ಲ ಸರ್, ಬೇವಿನ ಪುಡಿ ಬೇರೆ, ಬೇವಿನ ಹಿಂಡಿ ಬೇರೆ. ಬೇವಿನ ಹಿಂಡಿ ಅಂದ್ರೆ ಅದರಲ್ಲಿ ಎಣ್ಣೆನ ತೆಗೆದು ಕರೆಕ್ಟ್ ಕೊಡೋದು ಬೇವಿನ ಹಿಂಡಿ. ಡೈರೆಕ್ಟ್ ಆಗಿ ಪೌಡರ್ ಮಾಡೋಂತ ಬೇವಿನ ಪುಡಿ. ಈಗ ನೀವು ಬೇವಿನ ಪುಡಿ ಒಳಗೆ ಮತ್ತೇನಾದ್ರು ಅಪ್ಲಿಕೇಬಲ್ ಮಾಡೋದಿದೆ? ಏನೇನು ಮಿಕ್ಸ್ ಮಾಡಲ್ಲ ಸರ್. ನಾವು ಪ್ಯೂರ್ ಆಗಿ ಬೇವಿನ ಬೀಜನ ಹಾಕ್ಬಿಟ್ಟು ಪೌಡರ್ ಮಾತ್ರ ತಕ್ಕೊಡೋದು. ಒಂದು ಎರೆಹುಳ ಗೊಬ್ಬರ, ಹೌದು, ಮತ್ತೊಂದು ಬೇವಿನ ಬೀಜದ ಪುಡಿ. ಬೇವಿನ ಪುಡಿ. ಈ ಎರಡು ಇಲ್ಲಿ ನಿಮ್ ಘಟಕದಲ್ಲಿ ಸಿದ್ಧ ಆಗುತ್ತೆ? ನಮ್ಮಲ್ಲಿ ರೆಡಿ ಆಗುತ್ತೆ ಎರಡು. ನೀವು ಈಗಾಗಲೇ ಮಾರುಕಟ್ಟೆ ಮಾಡ್ತಾ ಇದೀವಿ ಸರ್. ಅಲ್ಲಿ ಪ್ರೊಡಕ್ಷನ್ ರೆಡಿ ಇದೆ. ಒಬ್ಬರು ರೈತರು ಆಗ್ಲೇ ಆರ್ಡರ್ ಕೊಟ್ಟಿದ್ರು 1 ಟನ್ನಿಗೆ. ಪ್ರೊಡಕ್ಷನ್ ಮಾಡಿ ರೆಡಿ ಇಟ್ಟಿದೀವಿ. ಯಾರು ಎಷ್ಟು ಆರ್ಡರ್ ಕೊಡ್ತಾರೆ ಅಷ್ಟು ಸಿದ್ಧ ಮಾಡಿ. ನೀವು ಬಂದ್ಬಿಟ್ಟು ನಿಮಗೆ ನನಗೆ 500 ಕೆಜಿ ಬೇಕು ಸರ್ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಮುಂದೆ ಇಲ್ಲಿ ಚೇರಾಗಿ ನಿಮಗೆ ಕೂರಿಸ್ತೀವಿ. ಸ್ಟಾರ್ಟ್ ಮಾಡ್ತೀವಿ ಮಿಷಿನ್. ಕರೆಂಟ್ ಇದ್ರೆ ಓಕೆ, ಕರೆಂಟ್ ಅಂದ್ರೆ ಆಲ್ಟರ್ನೇಟ್ ಆಗಿ ನಮ್ಮ ಹತ್ರ ಜನರೇಟರ್ ಇದೆ. ಜನರೇಟರ್ ಸ್ಟಾರ್ಟ್ ಮಾಡ್ತೀವಿ. ಜನರೇಟರ್ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ಬೀಜ ಹಾಕ್ಬಿಟ್ಟು ಪೌಡರ್ ಚೀಲ ಮಾಡಿ ಪ್ಯಾಕ್ ಮಾಡಿ ತೂಕ ಮಾಡಿ. ತಿಂಗಳಾಯ್ತು ಫೀಲ್ಡಿಗೆ ಬಂದು ಸರ್? ನಮ್ದು 6 ತಿಂಗಳು ಅಷ್ಟೇ ಸರ್. ಒಂದು ಪ್ರಶ್ನೆ ಇದೆ, ಹೇಳಿ ಸರ್. ಕೇಳ್ಬೋದಾ? ಕೇಳಿ. ಈ ಒಂದು ಘಟಕ ನೀವು ಮಾಡಿದ್ದೀರಿ, ಹೌದು. 10-12 ಲಕ್ಷ ಇನ್ವೆಸ್ಟ್ಮೆಂಟ್ ಅಂತ ಅವಾಗ್ಲೇ ಸಿದ್ದಿಗೋರಿದ್ದಾಗ ಹೇಳಿದ್ರಿ ನೀವು. ಈಗ ವೈಯಕ್ತಿಕ ಕೇಳ್ತಾ ಇದ್ದೀನಿ, ಹೇಳಿ ಸರ್. ಬೇಡ ಆಗಿತ್ತು ನನಗೆ, ಗುಂಡಿಗೆ ಬಿದ್ಬಿಟ್ಟೆ, ಎಂತ ಕೆಲಸ ಕೈ ಹಾಕ್ದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್, ಯಾವುದೇ ಒಂದು ಕೆಲಸದಲ್ಲಿನೂ ಸ್ಟಾರ್ಟಿಂಗ್ ನೀವು ಅದೇನ್ ಹೇಳ್ತಾರೆ, ಏರಿಡ್ತಾ ಇದ್ದಾಗ್ಲೇನೆ ಮುಂದೆ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಲ್ವಾ? ಇದೆ ಅಂತ ಅನಿಸ್ತಾ ಇದೆಯಾ? ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಕ್ಸಸ್ ನಿಮಗೆ ಹುಡಿಕೊಂಡ್ ಬರಲ್ವಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಆ ಯೋಚನೆ ಬಂದ್ಬಿಟ್ರೆ ನಿಮಗೆ ನಾನು ಈ ಫೀಲ್ಡ್ ಯಾಕೆ ಬರಬೇಕಿತ್ತು ಅಂತ ನೀವು ಯೋಚನೆ ಮಾಡ್ಬಿಟ್ರೆ ಸಕ್ಸಸ್ ನಿಮ್ ಹಿಂದೆ ಬರಲ್ಲ. ಯಾವುದೇ ಒಂದು ಫೀಲ್ಡ್ ಒಳಗೂ ಕಾಯ್ಬೇಕಾಗತ್ತೆ. ಎಷ್ಟು ಸಮಯ ಬೇಕಾಗ್ಬೋದು ಇದಕ್ಕೆ ಸರ್? ಈ ಫೀಲ್ಡ್ ಅಲ್ಲಿ ಇದು ಅಗ್ರಿಕಲ್ಚರ್ ಪರ್ಪಸ್ ಇರೋದ್ರಿಂದ ಈಗ ಆಲ್ಮೋಸ್ಟ್ ನಾನು 6 ತಿಂಗಳಾಗಿದೆ. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಈಗ ಎರೆಹುಳು ಗೊಬ್ಬರ ಬರಕ್ಕೆ ಇನ್ನು ನಮ್ದು ಒಳ ಬಿಟ್ಟು 1 ತಿಂಗಳು 1.5 ತಿಂಗಳಾಗಿದೆ. ಈಗ ಸಾಧಾರಣ ನಿಮ್ಮ ಹತ್ರ ಎರೆಹುಳು ಗೊಬ್ಬರ ಇಲ್ಲ, ಯಾರಾದ್ರೂ ನಿಮಗೆ ಆರ್ಡರ್ ಕೊಟ್ರು ನಿಮ್ ಭಾಗದವರು, ಏನ್ ಮಾಡ್ತೀರಿ? ನಮ್ಮ ಭಾಗದವ್ರು ಆರ್ಡರ್ ಕೊಟ್ರೆ ಇವಾಗ ಯಾರೋ ಸಪೋಸ್ ನಮ್ಮ ಎಮ್ಮೆದೊಡ್ಡಿ ಭಾಗದವ್ರು ಯಾರೋ ಬಂದ್ರು, ನಮಗೆ ಒಂದ 20 ಚೀಲನೋ 30 ಚೀಲನಿಗೆ ಎರೆಹುಳು ಗೊಬ್ಬರ ಬೇಕು ಅಂತ ಕೇಳ್ತಾರೆ. ಅವಾಗ ನಾನೇನ್ ಮಾಡ್ತೀನಿ, ಸಿದ್ದಿಗೆ ಕನ್ಸಲ್ಟ್ ಮಾಡ್ತೀನಿ. ಈ ತರ ನಮ್ಮ ರೈತರೊಬ್ರು ಬೇಕು ಅಂತ ಹೇಳ್ತಾರೆ. ಅವ್ರದ್ದು ಬೇರೆ ಯೂನಿಟ್ಸ್ ಇದೆಯಲ್ಲ, ಅಲ್ಲಿಂದ ನಾವು ಪರ್ಚೇಸ್ ಮಾಡಿ. ನಿಮ್ದೆಲ್ಲ ಒಂದು ಚೈನ್ ಲಿಂಕ್ ಇದ್ದಂಗೆ ಇದು. ನಮ್ ಸಿದ್ದಿಗ್ ಬೈದಾರಲ್ಲ ಅವ್ರ ಕಡೆಯಿಂದ ಅವ್ರದ್ದು ಸಾಕಷ್ಟು ಯೂನಿಟ್ಸ್ ಇದೆಯಲ್ಲ, ಎಲ್ ಬೇಕಾದ್ರೂ ಸ್ಟಾಕ್ ಸಿಗುತ್ತೆ, ಅಲ್ಲಿಂದ ತರಿಸ್ಕೊಡ್ಬಹುದು. ಇಲ್ಲಿ ಖಾಲಿ ಆಯ್ತು ಇಲ್ಲ ಅನ್ನೋ ಪ್ರಸಂಗ ಬರಲ್ಲ, ಪ್ರಶ್ನೆನೇ ಇರಲ್ಲ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಯೂನಿಟ್ಸ್ ಇರಬಹುದು ಅಂತ? ನಾನೇ ಆಲ್ಮೋಸ್ಟ್ 4-5 ಯೂನಿಟ್ಸ್ ಗೆ ವಿಸಿಟ್ ಮಾಡಿದ್ದೀನಿ. ನೀವು ಹೋಗಿ ಮಾಡಿರೋದು ಸರ್. ಈಗ ಇದು ಬೇವಿನ ಹಿಂಡಿ ಯಾಕೆ ಹಾಕ್ಬೇಕು ಅಂತ ನಿಮಗೆ ಯಾರಾದ್ರೂ ಕೇಳಿದ್ರೆ ಏನ್ ಉತ್ತರ ಕೊಡ್ತೀರಿ ನೀವು? ನನಗೆ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ, ಕೀಟ ಬಾಧೆ ಅಂತ ಹೇಳ್ತಾರೆ. ಈಗ ಮರಗಳ ಅಡಕೆ ಅಂತನಲ್ಲ, ಪ್ರತಿ ಬೆಳೆಯಲ್ಲೂ ಬೇರಲ್ಲಿ ಕೀಟಗಳಿರ್ತವೆ, ಹುಳಗಳಿರ್ತವೆ. ಕೀಟ ಬಾಧೆಯಿಂದ ನಿರ್ಮೂಲನೆಗೋಸ್ಕರ ಬೇವಿನ ಹಿಂಡಿ, ಬೇವಿನ ಪುಡಿ ಯೂಸ್ ಮಾಡ್ತಾರೆ. ಇನ್ನು ಏನಾದ್ರು ರೋಗ ನಿರೋಧಕ ಅಂತ ಒಂದು ರೋಗಗಳು ಬರದೆ ತಡೆಗಟ್ಟೋದಕ್ಕೆ. ಆ ತೋಟದ ಮಣ್ಣು ಪರೀಕ್ಷೆ ಅವೆಲ್ಲ ಅವ್ರು ಮಾಡ್ತಾರಲ್ಲ, ನೀವು ಮಾಡ್ಬೋದು ಅಂತ ಅನ್ಸಲ್ವಾ ನಿಮಗೆ? ಅದು ಅವ್ರವ್ರ ಕೆಲಸ ಅವ್ರವ್ರೇ ಮಾಡಿದ್ರೆ ಚಂದ ಅಲ್ಲ ಸರ್. ನಿಮಗೆ ಆ ಕೆಲಸದ ಬಗ್ಗೆ ಇದಿಲ್ಲ ಅಲ್ಲ, ನನಗೆ ಅದು ಐಡಿಯಾ ಇಲ್ಲ ಅಷ್ಟು. ನಿಮ್ದು ಏನಿದ್ರು ಎರೆಹುಳ ಗೊಬ್ಬರ ಸಿದ್ಧ ಮಾಡ್ಬೇಕು, ಅದನ್ನ ರೆಡಿ ಮಾಡೋದು, ಬೇವಿನ ಪೌಡರ್ ರೆಡಿ ಮಾಡೋದು, ಆರ್ಡರ್ ಇದ್ರೆ ಕೊಡೋದು. ನಿಮ್ ಆರ್ಡರ್ ಏನಾದ್ರು ಇದೆ? ಅವ್ರದ್ದು ಆರ್ಡರ್ ಬಿಟ್ಟು ಸಹ ನಿಮ್ದು ಏನಾದ್ರು ಆರ್ಡರ್ ಇದೆಯಾ? ನಮ್ಮ ಕಡೆನೂ ರೈತರು ಇದಾರೆ, ಕೇಳ್ತಾ ಇರ್ತಾರೆ. ಇವತ್ತು ಒಬ್ರು ರೈತರು ವಿಸಿಟ್ ಮಾಡಿದ್ರು. ಈಗ ಅವ್ರು ಶುಂಠಿ ಬೆಳೆಗೆ ಸಾಕಷ್ಟು ಬೇವಿನ ಪೌಡರ್ ತಗೊಳ್ತಾರೆ. ಶುಂಠಿಗೆ ಬರತ್ತಾ? ಶುಂಠಿಗೆ ಸಾಕಷ್ಟು ಹೋಗುತ್ತೆ ಸರ್ ಬೇವಿನ ಪೌಡರ್. ಯಾವ ಬೆಳೆಗಿದ್ ಬರುತ್ತೆ? ಪ್ರತಿ ಬೆಳೆಗೂ ಯೂಸ್ ಮಾಡ್ಬೋದು ನೀವು. ತರಕಾರಿಯಿಂದ ಹಿಡಿದು ಈ 3 ತಿಂಗಳ ಕ್ರಾಪ್ ಏನಿದೆ, ತರಕಾರಿಗಳು, ಟೊಮಾಟೊ ಆಗಿರ್ಬೋದು, ನಿಮ್ಮ ದೀರ್ಘಾವಧಿ ಬೆಳೆಗೂ ಬರುತ್ತೆ, ಅಲ್ಪಾವಧಿ ಬೆಳೆಗೂ ಬರುತ್ತೆ.
ಶುಂಠಿಗೆ ಏನ್ ಕೆಲಸ ಮಾಡತ್ತೆ? ಶುಂಠಿಗೆ ನಿಮಗೆ ಕೊಳೆ ರೋಗ ಭಾರಿ ಶುಂಠಿ. ಹಾ. ಕೊಳೆ ರೋಗ ಭಾರಿ ಶುಂಠಿಗೆ ಅಲ್ವಾ? ಕೊಳೆ ರೋಗನ ತಡೆಗಟ್ಟಕ್ಕೆ ಅಂತ ಬೇವಿನ ಪೌಡರ್ ಯೂಸ್ ಮಾಡ್ತಾರೆ. ಹೌದಾ? ಹೌದು. ಈಗ ಇದು ರೆಡಿ ಇದೆಯಾ? ರೆಡಿ ಇದೆ. ಈಗ ನಾನು ಹಾಕ್ರಿ ಅಂದ್ರೆ ಹಾಕಿ ತೋರಿಸ್ತೀನಿ ಸರ್ ನಿಮಗೆ. ಸರಿ, ಬನ್ನಿ ವೀಕ್ಷಕರೇ. ಈ ಬೇವಿನ ಪುಡಿ ಯಾವ ತರ ಮಾಡ್ತಾರೆ, ಎಲ್ಲ ಮಾಡೋ ತರನೇ ಮಾಡಬಹುದು, ಆದ್ರೆ ಇವ್ರ ಘಟಕದಲ್ಲಿ ಯಾವ ತರ ಇವ್ರು ಮಾಡ್ತಾರೆ ಅಂತ ಹೇಳಿ ಲೈವ್ ಒಂದ್ ಸ್ವಲ್ಪ ಡೆಮೋ ನೋಡೋಣ. ಸರ್, ಸ್ಟಾರ್ಟ್ ಮಾಡಿ. ಈ ತರ ನೀವು ಬೇವಿನ ಹಿಂಡಿ ಮಾಡ್ತಿರಲ್ಲ? ಹೌದು. ರೈತರು ನಿಮ್ಮ ಹತ್ರ ಏನ್ ರೇಟಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ? ಸರ್, ನಾವು 35 ರೂಪಾಯಿ ಪರ್ ಕೆಜಿ ಕೊಡ್ತಾ ಇದೀವಿ. 32 ರೂಪಾಯಿಗೆ ಖರೀದಿ ಮಾಡಿ ತಗೊಂಡು 35 ರೂಪಾಯಿ ಪರ್ ಕೆಜಿ ಪೌಡರ್ ಕೊಡ್ತಾ ಇದೀವಿ. ಲಾಭ ಅಂತ ಏನ್ ಅನಿಸ್ತಾ ಇದೆ ಸರ್? ಇದೆಲ್ಲ 1 ರೂಪಾಯಿ ವ್ಯಾಪಾರ. ಈಗ ಇದು ಪವರ್ದು ಬರುತ್ತೆ, ಜನರೇಟರ್ದು, ಸಪೋಸ್ ಲೇಬರು, ಇದೆಲ್ಲ ಲೆಕ್ಕ ಹಾಕೊಂಡು 1 ರೂಪಾಯಿ ಲಾಭ. ಕೇವಲ 1 ರೂಪಾಯಿ ಅಷ್ಟೇ. ಈ ರೈಟ್ ವೇರಿಯೇಷನ್ ಅಂತ ಆಗತ್ತಾ? ಬೀಜದ ರೇಟ್ ವೇರಿಯೇಷನ್ ಆಗುತ್ತೆ ಸರ್. ಆ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತೀರಾ? ಬೀಜದ ರೇಟ್ ವೇರಿಯೇಷನ್ ಆದಾಗ ಮಾರುಕಟ್ಟೆಯಲ್ಲಿ ಬೀಜದ ರೇಟ್ ಏನಿರುತ್ತೆ ಅದ್ರ ತಕ್ಕಾಗೆ ನಾವು ಎಷ್ಟು ಕೆಜಿ ಚೀಲ ಮಾಡ್ತಾ ಇದ್ದೀರಿ? 40 ಕೆಜಿ ಬ್ಯಾಗ್ ಮಾಡ್ತಾ ಇದೀವಿ ಸರ್. 40 ಕೆಜಿ ಬ್ಯಾಗ್. ಹೌದು. ಈಗ ನಿಮ್ಮ ಹತ್ರ ಯಾವ ರೈತರು ಖರೀದಿ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ದೀರಿ? ಸರ್, ನಮ್ಮ ಹತ್ರ ಮೇಜರ್ ಆಗಿ ಅಡಿಕೆ ಬೆಳೆಗಾರರು ಖರೀದಿ ಮಾಡ್ತಾರೆ. ಅದ್ ಬಿಟ್ರೆ ನಮ್ಮ ಬೆಲ್ಟಲ್ಲಿ ಶುಂಠಿ ಬೆಳೆ ಜಾಸ್ತಿ, ಶುಂಠಿ ಜಾಸ್ತಿ ಬೆಳಿತಾರೆ. ಶುಂಠಿ ಬೆಳೆಯವರು ಖರೀದಿ ಮಾಡ್ತಾರೆ. ಈಗ ಯಾವ ಭಾಗದವ್ರು ಫೋನ್ ಮಾಡಿದ್ರೆ ನೀವು ಡೆಲಿವರಿ ಏನಾದ್ರು ಇದೆಯಾ ಅಥವಾ ಇಲ್ಲೇ ಬಂದು ತಗೊಂಡು ಹೋಗ್ಬೇಕಾ? ಡೆಲಿವರಿ ನಮ್ಮ ಲೋಕಲ್ ಅಲ್ಲೆಲ್ಲ ಜಾಸ್ತಿ ಬಲ್ಕಲ್ಲಿ ತಗೊಂಡ್ರೆ ನಾವು ಆಲ್ಮೋಸ್ಟ್ ಡೆಲಿವರಿ ಕೊಡ್ತೀವಿ. ಹಿಂಗ ಸಣ್ಣ ಪುಟ್ಟವ್ರಿಗೆಲ್ಲ ಈಗ ನೋಡಿ, ಇವರು 30 ಚೀಲ ತಗೊಂಡಿದ್ದಾರೆ. 30 ಚೀಲಕ್ಕೆಲ್ಲ ಡೆಲಿವರಿ ಕೊಡಕ್ ಬರಲ್ಲ, ಯಾಕಂದ್ರೆ ಮಾಡ್ತಿರೋದೇ 1 ರೂಪಾಯಿ ವ್ಯಾಪಾರ. ಅಂದ್ರೆ ಡೆಲಿವರಿ ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಕೆಜಿಗೆ 2 ರೂಪಾಯಿ 3 ರೂಪಾಯಿ. ಯಾರೋ ಒಬ್ಬ ರೈತರು ಬರ್ತಾರೆ, ನಮ್ದೇ ಬೇವಿನ ಹಿಂಡಿ ತಗೋ ಬರ್ತೀವಿ, ನೀವು ಪುಡಿ ಮಾಡ್ಕೊಡಿ ಅಂತ ಕೇಳಿದ್ರೆ ಬೀಜ ತಗೊಂಡ್ ಬರ್ತೀವಿ, ಪೌಡರ್ ಮಾಡ್ಕೊಡ್ತೀವಿ ಸರ್. ಏನ್ ಅಭ್ಯಂತರ ಇಲ್ಲ? ಅಭ್ಯಂತರ ಏನಿಲ್ಲ, ಮಾಡ್ಕೊಡ್ತೀವಿ. ನಿಮ್ ಬೇವಿನ ಬೀಜದೊಳಗೆ ಪುಡಿ ಮಾಡ್ಬೇಕನ್ನ ಅನಿವಾರ್ಯತೆ ಇಲ್ಲ? ಏನಿಲ್ಲ ಸರ್. ಅವ್ರ ಬೀಜ ತಂದ್ಕೊಟ್ರೆ ನೀವು ಪೌಡರ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ, ಖಂಡಿತ ಮಾಡ್ಕೊಡ್ತೀವಿ. ಆ ತರನು ಮಾಡ್ಕೊಡ್ತೀವಿ. ನಮ್ಮ ಹತ್ರ ಖರೀದಿ ಮಾಡಕ್ಕಾಗಲ್ಲ, ನೀವು ಮಾಡ್ಕೊಡಿ. ನಿಮ್ ಬೀಜ ನಮ್ಮ ಹತ್ರ ಖರೀದಿ ಮಾಡಕ್ಕಾಗಲ್ಲ, ನೀವೇ ಪುಡಿ ಮಾಡ್ಕೊಡಿ ಅಂದ್ರು ಮಾಡ್ಕೊಡ್ತೀವಿ. ಈಗ ಉದಾಹರಣೆಗೆ ನಿಮ್ ಬೀಜದಲ್ಲಿ ಅವ್ರೇನಾದ್ರು ಪರಿಶೀಲನೆ ಮಾಡ್ಬೇಕು ಅಂತ ಇದ್ರೆ ಮಾಡ್ಕೊಳ್ಳಿ ಸರ್, ಖಂಡಿತ ಧಾರಾಳವಾಗಿ ಮಾಡ್ಕೊಳ್ಳಿ.
ಅವ್ರ ಕಣ್ಮುಂದೆ ಅವ್ರಿಗೆ ರೈತರಿಗೆ ಇಲ್ಲಿ ಮುಂದ್ಗಡೆ ಕೂರಿಸ್ಬಿಟ್ಟೆ ನಾವು ಬೀಜ ಹಾಕ್ಬಿಡೋದು. ನೀವು ಅವ್ರು ಟೆಸ್ಟ್ ಮಾಡೋದಿದ್ರು ಮಾಡ್ಕೊಳ್ಳಿ, ಎಲ್ಲದಕ್ಕೂ ಮುಕ್ತ ವೇದಿಕೆ ಇದೆ. ಸಿದ್ಧರಾಗಿದ್ದೀವಿ ನಾವು. ಲಾಭನೂ ಕಡಿಮೆ ತಗೊಂತಾ ಇದ್ದೀರಿ ಅಂತಿದ್ದೀರಿ. ಹೌದು, ಕೆಜಿಗೆ 35 ರೂಪಾಯಿ. 40 ಕೆಜಿ ಬ್ಯಾಗಿಗೆ ಎಷ್ಟಾಗತ್ತೆ? 1400 ರೂಪಾಯಿ ಆಗುತ್ತೆ ಸರ್. 1400 ರೂಪಾಯಿ ಆಗುತ್ತೆ ನಿಮ್ ಈ ಜಾಗದಲ್ಲಿ ತಗೊಂಡು ಹೋದ್ರೆ. ನಿಮ್ಮ ಈ ಜಾಗದ ಒಂದು ವಿಳಾಸ ಹೇಳ್ಬಿಡಿ ಸರ್. ನಮ್ದು ಕಡೂರು ತಾಲೂಕು, ಗಾಂಧಿನಗರ ಗ್ರಾಮ, ಎಮ್ಮೆದೊಡ್ಡಿ ಅಂತ ಹೇಳ್ಬಿಟ್ಟು, ಚಿಕ್ಕಮಗಳೂರು ಜಿಲ್ಲೆ. ಎಮ್ಮೆದೊಡ್ಡಿ ಭಾಗದ ಗ್ರಾಮಸ್ಥರಿಗೆ, ಕೃಷಿಕರಿಗೆ ವಿಶೇಷ ಆದ್ಯತೆ ಮಾಡಿ ಈ ಒಂದು ಘಟಕ ನೀವು ಮಾಡ್ತಾ ಇದ್ದೀರಿ. ಹೌದು ಸರ್, ಹೌದು. ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು ಸರ್, ಆಲ್ಮೋಸ್ಟ್ 6 ತಿಂಗಳಾಗಿದೆ. ಹೌದು. ಏನಾದ್ರೂ ನಿಮಗೆ ಲಾಭ ಅಂತ ಅನಿಸ್ತಾ ಇದೆಯಾ? ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ಬೇಕಂತ ಅನಿಸ್ತಾ ಇದೆಯೋ, ಇಲ್ಲ ಮಾಡಿದ್ದಕ್ಕೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ? ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೀವಿ, ಬಟ್ ಇನ್ನೂ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಈಗ ಸ್ಟಾರ್ಟ್ ಆಗಿರೋದಲ್ವಾ ಈಗ, ಯಾಕಂದ್ರೆ ಅದು ವರ್ಮಿ ಕಾಂಪೋಸ್ಟ್ ಸ್ಟಾರ್ಟ್ ಆಗಿ ಈಗ 1.5 ತಿಂಗಳಾಗಿದೆ ಹೊಂದಿಸ್ಬಿಟ್ಟು. ಇದನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ, ಹಂಗಾಗಿ ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತೇನೆ. ಪ್ರಿಯ ವೀಕ್ಷಕರೇ, ಜಬೀವುಲ್ಲಾಹ್ ಅವರು ಒಂದು ಎರೆಹುಳ ಗೊಬ್ಬರ ಸಿದ್ಧ ಮಾಡುವಂತ ಘಟಕ ಮತ್ತೆ ಬೇವಿನ ಹಿಂಡಿ ಪುಡಿ ಮಾಡುವಂತ ಘಟಕ ಸಿದ್ಧ ಮಾಡಿದ್ದಾರೆ. 32 ರೂಪಾಯಿ ಖರೀದಿ ಮಾಡಿದಂತ ಬೇವಿನ ಬೀಜವನ್ನು ಕೇವಲ 35 ರೂಪಾಯಿಗೆ ಖರೀದಿಗೆ ಮಾರಾಟಕ್ಕೆ ಕೊಡ್ತಾ ಇದ್ದಾರೆ. 40 ಕೆಜಿಯ ಈ ಒಂದು ಚೀಲವನ್ನು 1400 ರೂಪಾಯಿ ಕೊಡ್ತಿದ್ದಾರೆ. ಬೇಕಂತ ಹೇಳಿದ್ರೆ ನಮ್ಮ ಜಬೀವುಲ್ಲಾಹ್ ಅವರು ಕಡೂರು ತಾಲೂಕು, ಗಾಂಧಿನಗರ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಗಾಂಧಿನಗರ, ಎಮ್ಮೆದೊಡ್ಡಿ ಈ ಒಂದು ಘಟಕದಲ್ಲಿ ಬಂದು ನೀವು ಖರೀದಿ ಮಾಡಬಹುದು ಅನ್ನೋ ಒಂದು ಮಾತು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಜಬಿ ಅವರಿಗೆ ಧನ್ಯವಾದ, ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.